ಸೊ ಮೊದಲಿಗೆ ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಏನು, ಯಾರು ಘೋಷಣೆಯನ್ನು ಮಾಡ್ತಾರೆ ನೋಡ್ತಾ ಹೋಗೋಣ. ಸೊ ಭಾರತ ಕೇಂದ್ರ ಸರ್ಕಾರ ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ಘೋಷಣೆಯನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಈ ವಲಯಗಳನ್ನು ಪ್ರಕಟಣೆಯನ್ನು ಮಾಡುತ್ತೆ ಅಂತ ಹೇಳಿ ನೋಡ್ಬೋದು. ರಾಜ್ಯ ಸರ್ಕಾರಗಳು ಒಂದು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಮಾಡಬಹುದು ಅಂತ ಹೇಳಿ ಪ್ರಸ್ತಾವನೆಯನ್ನು ಕಳಿಸಿದ ನಂತರ ಅಂತಿಮವಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಆ ಒಂದು ವಲಯವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಪರಿಸರ ಸಂರಕ್ಷಣಾ ಕಾಯ್ದೆ 1980 ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 3 ಬರುತ್ತೆ. ಅದರಲ್ಲಿ ಸಬ್ ಕ್ಲಾಸ್ 2V ಅಡಿಯಲ್ಲಿ ಕೇಂದ್ರ ಸರ್ಕಾರಗಳು ಎಕೋ ಸೆನ್ಸಿಟಿವ್ ಝೋನನ್ನು ಘೋಷಣೆಯನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಎಕೋ ಸೆನ್ಸಿಟಿವ್ ಝೋನನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಥಳ ಗುರುತಿಸ್ತಾರೆ. ರಾಜ್ಯದ ಅರಣ್ಯ ಇಲಾಖೆಯವರು ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು, ಅಥವಾ ಹುಲಿ ಸಂರಕ್ಷಿತ ಪ್ರದೇಶದ ಸುತ್ತ, ಸೊ ಇದು ಪ್ರದೇಶ ಆಗಿದ್ರೆ ಅದರ ಸುತ್ತ 1 ರಿಂದ 10 ಕಿಲೋಮೀಟರ್ಗಳವರೆಗೆ ಆ ಒಂದು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಆಯ್ಕೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ನಂತರ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ವರದಿಯನ್ನು ತಯಾರು ಮಾಡುತ್ತೆ. ಸೊ ಅಲ್ಲಿನ ನಕ್ಷೆ ಆಗಿರ್ಬೋದು, ಜೀವ ವೈವಿಧ್ಯತೆಯ ವಿವರ ಆಗಿರ್ಬೋದು, ಸೊ ಆ ಒಂದು ಪ್ರದೇಶ ಒಳಗೊಂಡಿರುವಂತಹ ಗ್ರಾಮಗಳ ಪಟ್ಟಿ ಆಗಿರ್ಬೋದು, ನಿಷೇಧ ಮತ್ತು ನಿಯಂತ್ರಿತ ಚಟುವಟಿಕೆಗಳಾಗಿರ್ಬೋದು, ಸೊ ಇವುಗಳ ಬಗ್ಗೆ ವರದಿಯನ್ನು ಮಾಡ್ತಾರೆ. ನಂತರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ. ಸೊ ಇದಾದ ನಂತರ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಮತ್ತು ತಜ್ಞರ ಸಮಿತಿ ಈ ಒಂದು ವರದಿಯನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಸೊ ಇದಾದ ನಂತರ ಕರಡು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ನಂತರದಲ್ಲಿ ಗೆಜೆಟ್ಟಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ. ನಂತರ 60 ದಿನಗಳವರೆಗೆ ಅಭಿಪ್ರಾಯ ಮತ್ತು ಆಕ್ಷೇಪಣೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಂತರ ಈ ಒಂದು 60 ದಿನಗಳಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಆಗಿರ್ಬೋದು, ಪರಿಶೀಲನೆ ಆಗಿರ್ಬೋದು, ವಿರೋಧ, ಪರ, ಸಲಹೆಗಳು ಎಲ್ಲವೂ ಕೂಡ ಆಗುತ್ತೆ. ಸೊ ಇದಾದ ನಂತರ ಏನಾದರೂ ತಿದ್ದುಪಡಿಯನ್ನು ಮಾಡೋದಾದರೆ ತಿದ್ದುಪಡಿಯನ್ನು ಮಾಡ್ತಾರೆ. ಅಂತಿಮವಾಗಿ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ತಯಾರು ಮಾಡ್ತಾರೆ. ನಂತರ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಂತಿಮವಾಗಿ ಆ ಒಂದು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಆಯ್ಕೆಯನ್ನು ಮಾಡ್ತಾರೆ. ಸೊ ಇದಿಷ್ಟು ಕೂಡ ಪ್ರೊಸೆಸ್ ಆಗಿರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರವಾಗಿ 13 ಈಗ ಆಲ್ರೆಡಿ ಘೋಷಿತವಾದಂತಹ ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ತೀವಿ. ಸೊ ಅದರಲ್ಲಿ ಆದಿಚುಂಚನಗಿರಿ ಪಿಕಾಕ್ ಸೆಂಚುರಿ ಮಂಡ್ಯದಲ್ಲಿದೆ, ಅರಬಿತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ ಮೈಸೂರಿನಲ್ಲಿದೆ, ಬಂಡೀಪುರ ಟೈಗರ್ ರಿಸರ್ವ್ ಚಾಮರಾಜನಗರ, ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಅಥವಾ ಟೈಗರ್ ರಿಸರ್ವ್ ಚಿಕ್ಕಮಗಳೂರು, ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗು, ಬಿಳಿಗಿರಿ ರಂಗನಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಚಾಮರಾಜನಗರ. ಸೊ ನಂತರದಲ್ಲಿ ಮೇಲುಕೋಟೆ ವೈಲ್ಡ್ ಲೈಫ್ ಸೆಂಚುರಿ ಮಂಡ್ಯ, ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಚಾಮರಾಜನಗರ, ನಂತರ ಮೂಕಾಂಬಿಕಾ ವೈಲ್ಡ್ ಸೆಂಚುರಿ ಉಡುಪಿ, ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗು, ರಂಗನತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ ಮಂಡ್ಯ, ತಲಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗು, ನಂತರ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಚಾಮರಾಜನಗರ. ಸೊ ಇದಿಷ್ಟು ಕೂಡ 13 ನಮ್ಮ ಕರ್ನಾಟಕದಲ್ಲಿರುವಂತಹ ಎಕೋ ಸೆನ್ಸಿಟಿವ್ ಝೋನ್ಗಳಾಗಿರುತ್ತೆ. ಸೊ ಇದಾದ ನಂತರ ಪ್ರಸ್ತುತ ವರ್ಷಗಳಲ್ಲಿ ರೀಸೆಂಟಾಗಿ ಅಪ್ರೂವ್ಡ್ ಆಗಿರುವ ಫೈನಲೈಸ್ ಆಗಿರುವಂತಹ ನಮ್ಮ ಕರ್ನಾಟಕದ ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕಪ್ಪತ್ಗುಡ್ಡ ಎಕೋ ಸೆನ್ಸಿಟಿವ್ ಝೋನ್, ಇದು ಗದಗದಲ್ಲಿದೆ. ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ, ಇದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ನಂತರ ಬಂಕಾಪುರದ ಒಂದು ಬೂದು ತೋಳಗಳ ಒಂದು ಸೆಂಚುರಿ, ಇದು ಹಾವೇರಿಯಲ್ಲಿ ಕಂಡುಬರುತ್ತೆ. ನಂತರ ಅರಸೀಕೆರೆಯಲ್ಲಿ ಕಂಡುಬರುವಂತಹ ಕರಡಿ ವನ್ಯಜೀವಿ ಧಾಮ ಏನಿರುತ್ತೆ, ಸೊ ಇದು ಹಾಸನದಲ್ಲಿ ಕಂಡುಬರುತ್ತೆ. ನಂತರ ಉತ್ತರಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ, ಇದು ಗದಗ ಮತ್ತು ಕೊಪ್ಪಳ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಈಗ ಆಲ್ರೆಡಿ ಫೈನಲೈಸ್ ಮತ್ತು ಅಪ್ರೂವ್ಡ್ ಆಗಿರುವಂತಹ ಎಕೋ ಸೆನ್ಸಿಟಿವ್ ಝೋನ್ ಆಗಿರುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ 13+5 ಅಂದರೆ 18 ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದಿಷ್ಟು ಮಾಹಿತಿಗಳನ್ನು ನಾವು ನೋಡ್ತಾ ಹೋದರೆ, ಸೊ ಇಲ್ಲಿ ಒಂದಿಷ್ಟು ಪ್ರದೇಶಗಳನ್ನು ಈಗ ಆಲ್ರೆಡಿ ಆಯ್ಕೆಯನ್ನು ಮಾಡಿ
ಅಪ್ರೂವಲ್ಗೆ ವೆಯ್ಟ್ ಮಾಡ್ತಿರುವಂತಹ ಒಂದಿಷ್ಟು ಪಟ್ಟಿಗಳಿದೆ. ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಇನ್ನೂ ಅಪ್ರೂವ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದೆ, ವೆಯ್ಟಿಂಗ್ ಲಿಸ್ಟ್ನಲ್ಲಿದೆ ಅಂತ ಹೇಳಿ ಅಂದ್ಕೊಳ್ಬೋದು. ಸೊ ಯಾವುದು ಅಂತ ಹೇಳಿದ್ರೆ ಬುಕ್ಕಪಟ್ಟಣ ಜಿಂಕಾರ ವೈಲ್ಡ್ ಲೈಫ್ ಸೆಂಚುರಿ, ಕಾಮಸಂದ್ರ ವೈಲ್ಡ್ ಲೈಫ್ ಸೆಂಚುರಿ, ನಾಗರಹೊಳೆ ಟೈಗರ್ ರಿಸರ್ವ್, ಅಂಶಿ ನ್ಯಾಷನಲ್ ಪಾರ್ಕ್, ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ, ನಂತರ ಕಾವೇರಿ ಎಕ್ಸ್ಟೆಂಡೆಡ್ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇವೆಲ್ಲವೂ ಕೂಡ ಎಕೋ ಸೆನ್ಸಿಟಿವ್ ಝೋನ್ಗೆ ಪಟ್ಟಿಗೆ ಆಯ್ಕೆ ಆಗಲಿಕ್ಕೆ ವೆಯ್ಟ್ ಮಾಡ್ತಿರುವಂತಹ ಒಂದು ಪ್ರದೇಶಗಳು ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ನಾವು 3 ರೀತಿಯಾದಂತಹ ವಲಯಗಳನ್ನು ನೋಡ್ತೀವಿ. ಸೊ ಮೊದಲಿಗೆ ನಿಷೇಧಿತ ವಲಯವನ್ನು ನೋಡ್ತೀವಿ, ನಂತರ ನಿಯಂತ್ರಿತ ವಲಯ ಅಥವಾ ರೆಗ್ಯುಲೇಟೆಡ್ ಝೋನ್ ಅಂತ ನೋಡ್ತೀವಿ, ನಂತರ ಪರ್ಮಿಟೆಡ್ ಅಂದರೆ ಅನುಮತಿಸಲಾದಂತಹ ವಲಯ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಿಷೇಧಿತ ವಲಯ ಅಂತ ಬಂದಾಗ ಗಣಿಗಾರಿಕೆ ಆಗಿರ್ಬೋದು, ದೊಡ್ಡ ಕಾರ್ಖಾನೆಗಳಾಗಿರ್ಬೋದು, ಹೋಟೆಲ್, ರೆಸಾರ್ಟ್ ಅಥವಾ ಪ್ಲಾಸ್ಟಿಕ್ಕನ್ನು ಸುಡುವಂಥದ್ದಾಗಿರ್ಬೋದು. ಸೊ ಇವುಗಳನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ನಿಯಂತ್ರಿತ ವಲಯ ಅಂತ ಬಂದಾಗ ಪ್ರವಾಸೋದ್ಯಮಕ್ಕೆ, ಸಣ್ಣ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ, ರಸ್ತೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನೋಡ್ಬೋದು. ನಂತರ ಅನುಮತಿಸಲಾದ ಒಂದು ವಲಯ ಅಂತ ಬಂದಾಗ ಪರ್ಮಿಟೆಡ್ ಝೋನ್ ಅಂತ ಬಂದಾಗ ಕೃಷಿ ಆಗಿರ್ಬೋದು, ಸೌರಶಕ್ತಿ, ಗ್ರಾಮೀಣ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಭಾಳಷ್ಟು ಪ್ರಮುಖವಾದಂತಹ ಒಂದು ಪ್ರಚಲಿತ ಘಟನೆಯನ್ನು ನಾವು ನೋಡ್ಬೋದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ. ಸೊ ಇಲ್ಲಿ ನಾವು 10 ಕಿಲೋಮೀಟರ್ ಆಫ್ ರೂಲ್ಸನ್ನು ನೋಡ್ತೀವಿ, ನಂತರ 1 ಕಿಲೋಮೀಟರ್ ರೂಲ್ಸನ್ನು ನೋಡ್ತೀವಿ. ಸೊ ಏನಿದು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿದ್ರೆ ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ರಾಷ್ಟ್ರೀಯ ವನ್ಯಜೀವಿ ಕ್ರಿಯಾ ಯೋಜನೆ ಅಂತ ಹೇಳಿ 2002ರಿಂದ 2016ರವರೆಗೆ ಜಾರಿಯನ್ನು ಮಾಡಿರುತ್ತೆ. ಸೊ ಈ ಒಂದು ಕ್ರಿಯಾ ಯೋಜನೆಯ ಮೂಲಕ ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಗಡಿಯಿಂದ 10 ಕಿಲೋಮೀಟರ್ ಒಳಗೆ ಇರುವಂತಹ ಭೂಮಿಯನ್ನು ಪರಿಸರ ರಕ್ಷಣಾ ಕಾಯ್ದೆ 1986ರ ಅಡಿಯಲ್ಲಿ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಒಂದು ನಿಯಮವನ್ನು ಜಾರಿಗೆ ತಗೊಂಬರ್ತಾರೆ. ಸೊ ಇಲ್ಲಿ ಒಂದು ಮಾಹಿತಿನ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಉದಾಹರಣೆಗೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ನ ಸುತ್ತ 10 ಕಿಲೋಮೀಟರ್ ವ್ಯಾಪ್ತಿ ಏನಿರುತ್ತೆ, ಸೊ ಇದಿಷ್ಟನ್ನೂ ಕೂಡ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ರಾಜ್ಯ ಸರ್ಕಾರವು ಘೋಷಿಸಬೇಕು ಅಂತ ಹೇಳಿ ಈ ಒಂದು ಕ್ರಿಯಾ ಯೋಜನೆ ಹೇಳುತ್ತೆ. ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ ಈ ಒಂದು ಸುತ್ತಲಿನ ಪ್ರದೇಶ ಏನಿರುತ್ತೆ, ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆ ಆಗಿರ್ಬೋದು ಅಥವಾ ಕೈಗಾರಿಕೆಗಳಾಗಿರ್ಬೋದು ಅಥವಾ ರೆಸ್ಟೋರೆಂಟ್ಗಳಾಗಿರ್ಬೋದು, ಸೊ ಇದು ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಈ ಒಂದು ಪ್ರದೇಶವನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ 10 ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ಏನಿರುತ್ತೆ, ಸೊ ಇದನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ನೀವು ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಈ ಒಂದು ಕ್ರಿಯಾ ಯೋಜನೆ ತಿಳಿಸುತ್ತೆ. ಸೊ ಇಲ್ಲಿ 10 ಕಿಲೋಮೀಟರ್ ನಿಯಮ ಅಂತ ಬಂದಾಗ ಇದೊಂದು ಸಾಮಾನ್ಯ ತತ್ವವಾಗಿ ಜಾರಿಯಾಗಿರುತ್ತೆ. ಸೊ ಅದರ ಅನ್ವಯದ ವ್ಯಾಪ್ತಿಯು ಬದಲಾಗಬಹುದು. ಸೊ ಕೆಲವೊಂದು ಕಡೆ ಚಿಕ್ಕ ಒಂದು ನ್ಯಾಷನಲ್ ಪಾರ್ಕ್ ಇದ್ದರೆ ಅದರ ಸುತ್ತಲಿನ ಪ್ರದೇಶವು ಕೂಡ ಚಿಕ್ಕದಾಗಿರುತ್ತೆ. ಇನ್ನು ದೊಡ್ಡ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಅದರಲ್ಲಿ 10 ಕಿಲೋಮೀಟರ್ಸ್ ಅಂತ ಹೇಳಿದ್ರೆ ಅದರ ಒಂದು ಸುತ್ತಳತೆ ಬಹಳಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳಿ ನೋಡ್ಬೋದು. ಹಾಗಾಗಿ ಸೊ ಇಲ್ಲಿ 10 ಕಿಲೋಮೀಟರ್ ಮೀರಿದಂತಹ ಪ್ರದೇಶಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಸೂಕ್ಷ್ಮ ಕಾರಿಡಾರ್ಗಳು ಅಂತ ಹೇಳಿ ಕೇಂದ್ರ ಸರ್ಕಾರವು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಅಧಿಸೂಚಿಸಲಿಕ್ಕೆ ಅವಕಾಶಗಳಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 10 ಕಿಲೋಮೀಟರ್ ರೂಲ್ಸ್ ಅಂತ ಬಂದಾಗ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಅಥವಾ ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು, ಸೊ ಅದರ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯನ್ನು ಸಂರಕ್ಷಿಸಬೇಕು ಅನ್ನುವಂಥದ್ದು ಈ ಒಂದು ಕ್ರಿಯಾ ಯೋಜನೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ರೀತಿ ಅಧಿಸೂಚನೆಯನ್ನು ಹೊರಡಿಸಿದ ನಂತರದಲ್ಲಿ ಬಹಳಷ್ಟು ಚರ್ಚೆಗಳಾಗುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಪರಿಹಾರವಾಗಿ ಜೂನ್ 2022ರಲ್ಲಿ ಸುಪ್ರೀಂ ಕೋರ್ಟ್ ದೇಶಾದ್ಯಂತ ಎಲ್ಲ ಸಂರಕ್ಷಿತ ಅರಣ್ಯಗಳು
ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಗಡಿಯಿಂದ ಕನಿಷ್ಠ 1 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಕಡ್ಡಾಯವಾಗಿ ಪರಿಸರ ಸೂಕ್ಷ್ಮ ವಲಯವನ್ನು ಹೊಂದಿರಬೇಕು ಅಂತ ಹೇಳಿ ಕಡ್ಡಾಯವಾದಂತಹ ಒಂದು ನಿಯಮವನ್ನು ಜಾರಿಯನ್ನು ಮಾಡುತ್ತೆ. ಸೊ ಮೊದಲು ಏನಿತ್ತು 10 ಕಿಲೋಮೀಟರ್ ಇತ್ತು. ಆದರೆ 2022ರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಅಟ್ಲೀಸ್ಟ್ ನೀವು 1 ಕಿಲೋಮೀಟರ್ ಆದರೂ ನೀವು ಕಡ್ಡಾಯವಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ನಿಯಮವನ್ನು ಜಾರಿಗೆ ತಗೊಂಬರುತ್ತೆ. ಸೊ ಇಲ್ಲಿ ಗಣಿಗಾರಿಕೆ ಆಗಿರ್ಬೋದು, ಇತರ ಚಟುವಟಿಕೆಗಳಿಂದ ಉಂಟಾಗುವಂತಹ ನಷ್ಟವನ್ನು ಕಡಿಮೆ ಮಾಡಲು ಈ ಒಂದು ನಿಯಮವನ್ನು ಜಾರಿಗೆ ತಗೊಂಬರ್ತಾರೆ. ಸೊ ಈ ಒಂದು ಪ್ರದೇಶವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ಒಂದು ನಿಯಮದ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರವೂ ಕೂಡ ಒಂದಿಷ್ಟು ಚರ್ಚೆಗಳಾಗುತ್ತೆ. ಹಾಗಾಗಿ ಆ ಚರ್ಚೆಗಳಿಗೆ ಪರಿಹಾರವಾಗಿ ಸುಪ್ರೀಂ ಕೋರ್ಟ್ 2023 ಏಪ್ರಿಲ್ನಲ್ಲಿ ಮತ್ತೊಂದು ನಿಯಮವನ್ನು ಜಾರಿಗೆ ತಗೊಂಬರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ 2022ರ ಒಂದು ರೂಲ್ಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತು. ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಅಥವಾ ವನ್ಯಜೀವಿ ಅಭಯಾರಣ್ಯಗಳಾಗಿರ್ಬೋದು, ಅವುಗಳ ಸುತ್ತಲಿನ ಪ್ರದೇಶದಲ್ಲಿ ಕಡ್ಡಾಯವಾಗಿ 1 ಕಿಲೋಮೀಟರ್ ಅಷ್ಟು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿರುತ್ತೆ. ಆದರೆ ಈ ಒಂದು ವಿಷಯದ ಬಗ್ಗೆ ಚರ್ಚೆಗಳು ನಡೆದ ನಂತರದಲ್ಲಿ ಇಲ್ಲಿ ಕಡ್ಡಾಯ ಅಂತ ಇರುತ್ತೆ ನೋಡಿ, ಇದನ್ನು ಮಾತ್ರ ತೆಗೆದಾಕ್ತಾರೆ. ಅಂದರೆ 1 ಕಿಲೋಮೀಟರ್ ಅಷ್ಟು ಎಕೋ ಸೆನ್ಸಿಟಿವ್ ಝೋನನ್ನು ಘೋಷಣೆ ಮಾಡಬೇಕು. ಆದರೆ ಈ ಕಡ್ಡಾಯವಾಗಿ ಮಾಡಬೇಕು ಅಂತ ಇರುತ್ತಲ್ಲ, ಈ ಕಡ್ಡಾಯ ಅನ್ನುವಂಥ ಪದವನ್ನು ತೆಗೆದಾಕತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಯಾಕೆ ತೆಗೆದಾಕತ್ತೆ ಅಂತ ಬಂದಾಗ, ಈಗ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಕೆಲವೊಂದು ಪ್ರದೇಶಗಳಲ್ಲಿ 2 ರಾಜ್ಯಗಳ ನಡುವೆ ಹಂಚಿಕೆ ಆಗಿರುತ್ತೆ ಅಥವಾ 3 ರಾಜ್ಯಗಳ ನಡುವೆ ಹಂಚಿಕೆ ಆಗಿರುತ್ತೆ. ಸೊ ಇಲ್ಲಿ ರಾಜ್ಯ ಸರ್ಕಾರಗಳು 1 ಕಿಲೋಮೀಟರ್ ಅಷ್ಟು ಕಡ್ಡಾಯವಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಜ್ಯಗಳ ನಡುವೆ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು. ಈ ಒಂದು ಕಾರಣದಿಂದ ಸೊ ಇಲ್ಲಿದೆ ನೋಡಿ, ಅಂತರರಾಜ್ಯ ಗಡಿಗಳು ಅಥವಾ ಸಮುದ್ರದ ಕಾರಣಗಳಿಂದಾಗಿ ಪ್ರತಿಯೊಂದು ಸಂರಕ್ಷಿತ ಪ್ರದೇಶದಲ್ಲಿ ಏಕರೂಪದ ಎಕೋ ಸೆನ್ಸಿಟಿವ್ ಝೋನನ್ನು ಜಾರಿಗೆ ತರಲು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಹೇಳಿಕೆಯನ್ನು ನೀಡುತ್ತೆ. ಹಾಗಾಗಿ ಈ ಕಡ್ಡಾಯ ಅನ್ನುವಂತಹ ಪದವನ್ನು ತೆಗೆದಾಕತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರವೂ ಕೂಡ ಸುಪ್ರೀಂ ಕೋರ್ಟು ಒಂದು ಮಾಹಿತಿಯನ್ನು ನೀಡುತ್ತೆ. ಏನು ಅಂತ ಹೇಳಿದ್ರೆ, ವನ್ಯಜೀವಿ ಅಭಯಾರಣ್ಯಗಳು ಆಗಿರ್ಬೋದು ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ಬೋದು, ಇವುಗಳ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆಗಳು ನಡಿಬಾರ್ದು, ಕಂಪ್ಲೀಟಾಗಿ ಇದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ತೀರ್ಪನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಇಲ್ಲಿ ಮೊದಲಿಗೆ 2002 ಮತ್ತು 2016ರ ನಡುವೆ 10 ಕಿಲೋಮೀಟರ್ ಅಷ್ಟು ಒಂದು ರೂಲ್ಸನ್ನು ತೆಗೆದುಕೊಂಡು ಬರ್ತಾರೆ. ನಂತರ ಸುಪ್ರೀಂ ಕೋರ್ಟು 2022ರಲ್ಲಿ ಕಡ್ಡಾಯವಾಗಿ 1 ಕಿಲೋಮೀಟರನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಂತರದಲ್ಲಿ 2023ರಲ್ಲಿ ಕಡ್ಡಾಯ ಏನಿಲ್ಲ, ಆದರೂ ಕೂಡ 1 ಕಿಲೋಮೀಟರ್ ಅಷ್ಟು ಎಕೋ ಸೆನ್ಸಿಟಿವ್ ಝೋನನ್ನು ಹೊಂದಿರಬೇಕು. ಸೊ ಇಲ್ಲಿ ಜಾರಿಗೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟು ತಿಳಿಸುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ, ಸೊ ಇಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಅದರಲ್ಲೂ ಪಶ್ಚಿಮ ಘಟ್ಟಗಳು ಅಂತ ಬಂದಂಥ ಸಂದರ್ಭದಲ್ಲಿ 2 ಸಮಿತಿಯ ವರದಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಮಾಧವ ಗಾಡ್ಗಿಲ್ ಸಮಿತಿಯ ವರದಿ ಮತ್ತು ಕೆ ಕಸ್ತೂರಿ ರಂಗನ್ರವರ ಸಮಿತಿಯ ವರದಿ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಕೇಳೋದ್ರಿಂದ ಸೊ ಇವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ನಾವು ಮಾಧವ ಗಾಡ್ಗಿಲ್ ಸಮಿತಿಯ ಒಂದು ವರದಿಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಸಮಿತಿಯನ್ನು 2011ರಲ್ಲಿ ನೇಮಕವನ್ನು ಮಾಡ್ತಾರೆ. ಸೊ ಇವರು ನೀಡಿದಂತಹ ವರದಿಯಲ್ಲಿ ಏನಿರುತ್ತೆ ಅಂತ ಹೇಳಿ ನೋಡೋದಾದರೆ, ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಗೊತ್ತುಪಡಿಸ್ಬೇಕಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ 6 ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಸೊ ಇವರು ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ 3 ವಿಭಾಗಗಳನ್ನಾಗಿ ಮಾಡ್ಕೊಳ್ತಾರೆ. ಅದರಲ್ಲಿ ಎಕೋ ಸೆನ್ಸಿಟಿವ್ ಝೋನ್ 1 ಅಂತ ಬಂದಾಗ 64%,
ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದು ಎರಡನೇ ವರ್ಗ ಅಂತ ಬಂದಾಗ 25%, ನಂತರ ಮೂರನೇ ವರ್ಗ ಅಂತ ಬಂದಾಗ 11%, ಒಟ್ಟಾರೆಯಾಗಿ 100% ಅಂದರೆ ಪಶ್ಚಿಮ ಘಟ್ಟಗಳ ಸಂಪೂರ್ಣ ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಗೊತ್ತುಪಡಿಸ್ಬೇಕಂತ ಹೇಳಿ ಮಾಧವ ಗಾಡ್ಗಿಲ್ ಸಮಿತಿಯವರು ವರದಿಯನ್ನು ಮಾಡ್ತಾರೆ. ಸೊ ಇವರ ವರದಿಯ ಪ್ರಕಾರವಾಗಿ ಎಕೋ ಸೆನ್ಸಿಟಿವ್ ಝೋನ್ 1 ಏನಿರುತ್ತೆ, ಸೊ ಇದರಲ್ಲಿ ಗಣಿಗಾರಿಕೆ ಆಗಿರ್ಬೋದು, ಉಷ್ಣ ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು, ಹೀಗೆ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವಂತೆ ಇವರು ವರದಿಯನ್ನು ಮಾಡ್ತಾರೆ. ನಂತರ ನಿವೇಶನ ನಿರ್ಮಾಣವನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ನೀಡಬೇಕು ಅಂತ ಹೇಳಿ ವರದಿಯನ್ನು ಕೊಡ್ತಾರೆ. ನಂತರದಲ್ಲಿ ಕಲ್ಲು, ಮರಳು, ಖನಿಜಗಳ ಗಣಿಗಾರಿಕೆಯನ್ನು ನಿಯಂತ್ರಿಸಲು ಹೊಸ ಪರವಾನಗಿಯನ್ನು ಕೊಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತಾರೆ. ಸೊ ನಂತರದಲ್ಲಿ ಪರಿಸರದ ವ್ಯವಸ್ಥೆಯನ್ನು ನಿರ್ವಹಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಪರಿಸರ ರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರವನ್ನು ಸ್ಥಾಪನೆಯನ್ನು ಮಾಡಬೇಕಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಮಣ್ಣಿನ ನಿರಂತರ ಸವಕಳಿಗೆ ಕಾರಣವಾಗುವಂತಹ ಚಹಾ ಆಗಿರ್ಬೋದು, ಕಾಫಿ, ಏಲಕ್ಕಿ, ರಬ್ಬರ್, ಬಾಳೆ, ಅನಾನಸ್ ಈ ರೀತಿಯಾದಂತಹ ಏಕ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥದ್ದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ವರದಿಯನ್ನು ಮಾಡ್ತಾರೆ. ಸೊ ಇದಿಷ್ಟು ಕೂಡ ಮಾಧವ ಗಾಡ್ಗಿಲ್ ಸಮಿತಿಗೆ ಸಂಬಂಧಪಟ್ಟಂಥ ವರದಿಯಾಗಿರುತ್ತೆ. ಆ್ಯಕ್ಚುಲಿ ಈ ವರದಿಯನ್ನು ಸರ್ಕಾರ ಆಕ್ಸೆಪ್ಟನ್ನು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ 2012ರಲ್ಲಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರ ಒಂದು ಸಮಿತಿಯನ್ನು ನೇಮಕವನ್ನು ಮಾಡುತ್ತೆ. ಸೊ 2012ರಲ್ಲಿ ನೇಮಕವಾದಂತಹ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರ ಸಮಿತಿ 2013ರಲ್ಲಿ ವರದಿಯನ್ನು ಮಾಡ್ತಾರೆ. ಸೊ ಇವರ ವರದಿಯ ಪ್ರಕಾರ ಪಶ್ಚಿಮ ಘಟ್ಟದ ಕೇವಲ 37% ಪ್ರದೇಶವನ್ನು ಮಾತ್ರ, ಅಂದರೆ 60,000 ಚದರ ಕಿಲೋಮೀಟರ್ ಅಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಗುರುತಿಸ್ಬೇಕು ಅಂತ ಹೇಳಿ ಇವರು ವರದಿಯನ್ನು ಮಾಡ್ತಾರೆ. ಅಂದರೆ 37% ಅಷ್ಟು ಪ್ರದೇಶವನ್ನು ಮಾತ್ರ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಆ ಪ್ರದೇಶವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿಯವರು ವರದಿಯನ್ನು ನೀಡ್ತಾರೆ. ಸೊ ಪಶ್ಚಿಮ ಘಟ್ಟ ಅಂತ ಬಂದಾಗ 6 ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಸೊ ಪರಿಸರ ಸೂಕ್ಷ್ಮ ವಲಯ 37% ಅಂತ ಬಂದಾಗ 4156 ಹಳ್ಳಿಗಳು ಎಕೋ ಸೆನ್ಸಿಟಿವ್ ಝೋನ್ನ ಒಳಗಡೆ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದರಲ್ಲಿ ಮಹಾರಾಷ್ಟ್ರದಿಂದ 2159 ಹಳ್ಳಿಗಳು ಒಳಪಡುತ್ತೆ, ಕರ್ನಾಟಕದಿಂದ 1576 ಹಳ್ಳಿಗಳು ಒಳಪಡುತ್ತೆ, ತಮಿಳುನಾಡಿನಿಂದ 135, ಕೇರಳದಿಂದ 123, ಗೋವಾದಿಂದ 99, ಗುಜರಾತ್ನಿಂದ 64, ಒಟ್ಟಾರೆಯಾಗಿ 4156 ಹಳ್ಳಿಗಳು ಈ ಎಕೋ ಸೆನ್ಸಿಟಿವ್ ಝೋನ್ನ ಒಳಗಡೆ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಇಲ್ಲಿ ಪ್ರದೇಶಗಳನ್ನು ಇವರು ವರ್ಗೀಕರಣವನ್ನು ಮಾಡ್ತಾರೆ. ಒಂದು ಸಾಂಸ್ಕೃತಿಕ ಪ್ರದೇಶ ಅಂತ ಹೇಳಿ, ಅಂದರೆ ಇಲ್ಲಿ ಮಾನವರ ವಸಾಹತುಗಳಿರುತ್ತೆ. ನೈಸರ್ಗಿಕ ಪ್ರದೇಶಗಳು ಅಂತ ಹೇಳಿ, ಅಂದರೆ ಇಲ್ಲಿ ಮಾನವೇತರ ವಸಾಹತುಗಳಿರುತ್ತೆ ಅಂತ ಹೇಳಿ. ಆ್ಯಕ್ಚುಲ್ ಆಗಿ ಈ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ಈ ಸಾಂಸ್ಕೃತಿಕ ಪ್ರದೇಶಗಳೇನಿರುತ್ತಲ್ಲ, ಸೊ ಇದನ್ನೇ ನೀವು ಎಕೋ ಸೆನ್ಸಿಟಿವ್ ಝೋನ್ ಆಗಿ ಪ್ರದೇಶವಾಗಿ ಗೊತ್ತುಪಡಿಸ್ಬೇಕಂತ ಹೇಳಿ ವರದಿಯನ್ನು ಕೊಡ್ತಾರೆ. ಸೊ ಈ ವರದಿಯಲ್ಲಿ ನಾವು ಈ ಚಟುವಟಿಕೆಗಳು ಅಂತ ಬಂದಾಗ ಕೆಂಪು ವರ್ಗ, ಕಿತ್ತಳೆ ವರ್ಗ ಮತ್ತು ಹಸಿರು ವರ್ಗ ಅಂತ ಹೇಳಿ 3 ರೀತಿಯಾದಂತಹ ವರ್ಗಗಳನ್ನು ನಾವು ನೋಡ್ಬೋದು. ಕೆಂಪು ವರ್ಗ ಅಂತ ಹೇಳಿದ್ರೆ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಅಂತಹ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಹೇಳ್ತಾರೆ. ಸೊ ನಂತರ ಕಿತ್ತಳೆ ವರ್ಗ ಅಂತ ಬಂದಾಗ ಇಲ್ಲಿ ಚಟುವಟಿಕೆಗಳನ್ನು ನಿಯಂತ್ರಣವನ್ನು ಮಾಡ್ತಾರೆ, ಮತ್ತು ಸೂಕ್ತ ಅನುಮತಿಗಳನ್ನು ಕೊಡೋದ್ರ ಮೂಲಕ ಒಂದಿಷ್ಟು ಚಟುವಟಿಕೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ. ಉದಾಹರಣೆಗೆ ಪ್ರವಾಸೋದ್ಯಮ ಅಥವಾ ಸಂಶೋಧನೆ ಈ ರೀತಿ ವಿಚಾರಗಳಿಗೆ. ನಂತರ ಹಸಿರು ವರ್ಗ ಅಂತ ಬಂದಾಗ ಎಲ್ಲ ರೀತಿಯಾದಂತಹ ಕೃಷಿ, ತೋಟಗಾರಿಕೆ ಮತ್ತು ಕೆಲವು ವಾಣಿಜ್ಯ ಚಟುವಟಿಕೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರಗಳು ಕೆಂಪು ಪಟ್ಟಿಯಲ್ಲಿನ ಕೈಗಾರಿಕೆಗಳಿಗೆ ನಿಷೇಧವನ್ನು ಇರಬೇಕು. ತುಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರೋದ್ರ ಮೂಲಕ ಸಣ್ಣ ಜಲ ವಿದ್ಯುತ್ ಸ್ಥಾವರಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಈ ಪ್ರದೇಶದಲ್ಲಿನ ಪ್ರತಿಯೊಂದು ಯೋಜನೆ
ಯೋಜನೆಯು ಗ್ರಾಮ ಸಭೆಯ ಒಪ್ಪಿಗೆಯನ್ನು ಪಡೆದು ನಂತರವೇ ಅದು ಪ್ರೊಸೆಸ್ ಆಗಬೇಕು ಅಂತ ಹೇಳಿ ಈ ಒಂದು ಸಮಿತಿ ವರದಿಯನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ಕೂಡ ಪಶ್ಚಿಮ ಘಟ್ಟಗಳ ಎಕೋ ಸೆನ್ಸಿಟಿವ್ ಝೋನ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ.